ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಅನುಬಂಧ ಕಥೆಯ 45ನೇ ಅಧ್ಯಾಯವನ್ನು ಶುರು ಮಾಡೋಣ. ಸಾನ್ವಿನ ಕಂಡು ಇಂದು ಮನೆಯವರಿಗೆಲ್ಲ ಸಂತಸ. ಆದರೆ ಸಾನ್ವಿ ಮಾತ್ರ ಓಡು ಹೋಗಿ ತಪ್ಕೊಂಡಿದ್ದು ಅವರಮ್ಮನನ್ನ ಮಾತ್ರ. ಅಮ್ಮ, ನೀನೇ ಊಟ ಮಾಡಿಸು, ಪುಟ್ಟ ಕಂದನಂತೆ ಕೋರಿಕೆ ಇಟ್ಲು. ಮದುವೆ ಆಗಿದ್ರೂ ಒಳ್ಳೆ ಚಿಕ್ಕ ಮಗು ಥರ ಆಡ್ತೀಯಲ್ಲ ಸಾನ್ವಿ, ನಾಚಿಕೆ ಆಗಲ್ವಾ? ಪೂರ್ವಿ ಅಸಹನೆಯಲ್ಲಿ ಕೇಳಿದ್ರೆ, ಪೂರ್ವಿ ಅಕ್ಕ, ನನ್ನಮ್ಮ ನನ್ನಿಷ್ಟ, ಅವ್ರ ಹತ್ರ ನಾನು ಏನಾದರೂ ಕೇಳ್ತೀನಿ, ನಿಮ್ಗೆ ಯಾಕೆ ಅದಕ್ಕಿಷ್ಟೊಂದು ಕೋಪ ಬರುತ್ತೆ ಎಂದು ಊಟ ತಿನ್ನಿಸ್ಕೊಳ್ತಾ ಇದ್ದ ಸಾನ್ವಿ ಮುಖ ಕಂಡು, ಇದೇನೇ ಸಾನು, ಕೆನ್ನೆ ಕೆಂಪಗಾಗಿದೆ, ಏನಾಯಿತು ಗಾಬರಿಯಲ್ಲಿ ಕೇಳಿದ್ರು ಅನುಪಮ. ಅದೇನೋ ಅಲರ್ಜಿ ಆಗಿದೆ ಅಮ್ಮ, ಸರಿ ಹೋಗುತ್ತೆ ಬಿಡು ಎಂದವಳು ಊಟದ ನಂತರ ರೂಮಿಗೆ ಹೋದವಳು ಅಮ್ಮನ ಮಡಿಲಲ್ಲೇ ತಲೆ ಇಟ್ಟು ಮಲಗಿ ನಿದ್ರಿಸಿದ್ಲು. ಸಂಜೆ ಆಗ್ತಾ ಬಂದರೂ ಅವಳ ನಿದ್ರೆ ಮುಗಿಯದ ಕಾರಣ ಅವಳ ತಲೆಯನ್ನು ದಿಂಬಿನ ಮೇಲೆ ಸರಿಸಿ ಎದ್ದು ಮನೆಯವರಿಗೆಲ್ಲ ಕಾಫಿ ಮಾಡೋದಕ್ಕೆ ಅಂತ ಹೋದ್ರು ಅನುಪಮ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ಸೂರಜ್ ಅತ್ತೆಯಿಂದ ಸಾನ್ವಿ ಮಲಗಿದ್ದಾಳೆ ಅಂತ ತಿಳಿದು ಅವನು ರೂಮಿಗೆ ಹೋಗಿ ಮೆಲ್ಲಗೆ ಸಾನ್ವಿ ತಲೆಯನ್ನು ತನ್ನ ಮಡಿಲ ಮೇಲಿರಿಸ್ಕೊಂಡ. ಸೂರಜ್ಗೆ ತಾನೇ ಕಾಫಿ ಕೊಡ್ತೀನಿ ಅಂತ ರೂಮಿಗೆ ಬಂದ ಪೂರ್ವಿ ಸೂರಜ್ ಸಾನ್ವಿ ಮುಂದಲೆಯನ್ನು ಸವರ್ತಾ ಅವಳನ್ನು ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿರೋದನ್ನು ಕಂಡು ಈರ್ಷ್ಯೆ ಪಟ್ಲು. ಆದರೆ ಅದನ್ನು ತೋರ್ಪಡದೆ, ಭಾವ ಕಾಫಿ ಎಂದು ಅವನ ಕೈಗೆ ಕಾಫಿ ಲೋಟ ಕೊಟ್ಟು, ನೋಡಿ ಭಾವ, ಇಂಥ ಹೆಂಡತಿ ಇವಳು, ಎಲ್ಲರ ಮನೆಯಲ್ಲೂ ಹೆಂಡತಿಯಾದವಳು ಆಫೀಸ್ನಿಂದ ದಣದು ಬಂದ ಗಂಡನಿಗೆ ಕೈಯಾರೆ ಕಾಫಿ ತಿಂಡಿ ಮಾಡಿಕೊಟ್ರೆ ಇವಳು ನಿದ್ರೆ ಮಾಡ್ಕೊಂಡಿದ್ದಾಳೆ. ಇದರಲ್ಲೇ ಗೊತ್ತಾಗುತ್ತೆ ಇವಳು ನಿಮ್ಮನ್ನು ಅದೆಷ್ಟು ಪ್ರೀತಿ ಮಾಡ್ತಾಳೆ ಅಂತ. ತಂದಾಕಿ ತಮಾಷೆ ನೋಡೋದು ಅಂತಾರಲ್ಲ, ಅದನ್ನೇ ಮಾಡೋಕ್ಕೆ ಹೊರಟಿದ್ಲು ಪೂರ್ವಿ. ಆದರೆ ಅವಳ ಮಾತು ಕೇಳಿ ಕೋಪದ ಬದಲು ನಕ್ಕ ಸೂರಜ್, ನನಗಿಷ್ಟ ಆಗೋದೇ ಇದು ಪೂರ್ವಿ. ಸಾನ್ವಿ ಯಾರನ್ನಾದರೂ ಇಷ್ಟಪಟ್ಟರೆ ನಮ್ಮವರು ಅಂದ್ಕೊಂಡ್ರೆ ಅವ್ರ ಹತ್ರ ಪುಟ್ಟ ಮಗು ಅಂತೆ ಬೆರೆತು ಬಿಡ್ತಾಳೆ. ಯಾರನ್ನು ಉಳಿಸ್ಕೊಳ್ಳೋದಕ್ಕೆ ನಾಟಕ ಆಡಲ್ಲ, ತನ್ನದಲ್ಲದ ವಸ್ತುಗೆ ಆಸೆ ಪಡಲ್ಲ. ಅಷ್ಟಕ್ಕೂ ಇವಳು ದಿನ ಹೀಗೆ ಮಲಗೋ ಹುಡುಗಿನೇ ಅಲ್ಲ, ಮನೆ ತುಂಬ ಎಷ್ಟು ಲವಲವಿಕೆಯಿಂದ ಓಡಾಡ್ಕೊಂಡಿರ್ತಾಳೆ. ಇವತ್ತು ಇವಳ ಮನಸ್ಸಿಗೆ ತುಂಬ ನೋವಾಗಿದೆ. ನಿಮಗೆ ಗೊತ್ತಲ್ಲ, ಇವಳಿಗೆ ತಿಳಿದಿರೋ ಸತ್ಯನ ಅರಗಿಸ್ಕೊಳ್ಳೋದಕ್ಕೆ ಸ್ವಲ್ಪ ಸಮಯ ಬೇಕು. ನಾವೆಲ್ಲ ಆ ಸಮಯ ಇವಳಿಗೆ ಕೊಡಬೇಕು. ಹಾಗೆ ಇವಳ ಮನಸ್ಸಿಗೆ ನೋವಾಗದ ಹಾಗೆ ನೋಡ್ಕೋಬೇಕು ಎಂದವನ ಮಾತು ಕೇಳಿ ಮೂತಿ ಸೊಟ್ಟ ಮಾಡಿ, ಏನು ಊರಲ್ಲಿಲ್ಲದ ಗಂಡ ಹೆಂಡತಿ ಇವರು, ಇವರಿಬ್ಬರನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ಯಾರೂ ಇಲ್ಲ ಅನ್ನೋ ಹಾಗಾಡ್ತಾರೆ. ಗೊಣಗಿಕೊಂಡು ರೂಮ್ ಹೊರಗೆ ಹೋದವಳು ಬೇಕಂತಲೇ ಅಡುಗೆ ಮನೆಯಲ್ಲಿ ಪಾತ್ರೆಗಳನ್ನು ಬೀಳಿಸಿದ್ಲು. ಆ ಶಬ್ದಕ್ಕೆ ಬೆಚ್ಚಿ ಬಿದ್ದ ಎದ್ದ ಸಾನ್ವಿ ಆಗಲೇ ಕತ್ಲಾಗ್ತಾ ಇರೋದನ್ನು ಕಂಡು, ಸಾರಿ ಅಮ್ಮ, ತುಂಬ ಹೊತ್ತು ಮಲಗಿಬಿಟ್ಟೆ ಎಂದು ಕಣ್ಣು ಜುತ್ತಾ ನೋಡಲು ಸೂರಜ್ ಬಂದು ಕೂತ್ಕೊಂಡಿರೋದು ಕಾಣಿಸ್ತು. ಹಾಯ್ ಸೂರಿ, ನೀವಾ? ಯಾವಾಗ ಬಂದ್ರಿ? ಸಾರಿ, ನೀವು ಬಂದಿದ್ದು ಗೊತ್ತಾಗಲೇ ಇಲ್ಲ. ಕಾಫಿ ಮಾಡ್ಕೊಂಡು ಬರ್ತೀನಿ, ಒಂದು ನಿಮಿಷ ಎಂದು ಮೇಲೆದ್ದ ಹುಡುಗಿಯನ್ನು ತನ್ನ ಕಡೆಗೆ ಎಳೆದುಕೊಂಡವನು, ನೀನು ಕಾಫಿ ಮಾಡ್ಕೊಂಡು ಬರೋದೇನು ಬೇಡ, ಈಗ ತಾನೇ ಕುಡ್ದೆ. ನೀನೀಗ ಬೇಗ ಹೋಗಿ ಮುಖ ತೊಳೆದು ರೆಡಿಯಾಗು, ನಾವಿಬ್ಬರೂ ಹೊರಗಡೆ ರೌಂಡ್ ಹೋಗಿ ಬರೋಣ ಎಂದ. ಸೂರಿ, ಇವತ್ತು ಬೇಡ, ನಾಳೆ ಹೋಗೋಣ, ಇವತ್ತು ನನ್ನ ಮನಸ್ಸು ಯಾಕೋ ಸರಿ ಇಲ್ಲ ಎಂದವಳ ಮುಖ ನೋಡಿ, ಏನಾಯಿತು, ಮುಖ ಎಲ್ಲ ಊದಿದೆ ಎಂದ. ನಿಮ್ಮ ತಲೆ, ನನಗೇನೂ ಆಗಿಲ್ಲ, ತುಂಬ ಹೊತ್ತು ಮಲಗಿದ್ದೆ ಅಲ್ವಾ, ಅದಕ್ಕೆ ಹಾಗೆ ಕಾಣಿಸ್ತಾ ಇದೆ ಅಷ್ಟೆ. ಈಗೇನು, ನಾನು ನಿಮ್ಮ ಜೊತೆ ಬರಬೇಕಾ? ಸರಿ ಬರ್ತೀನಿ, ಆದರೆ ನಾನು ವಾಪಸ್ಸು ಇಲ್ಲಿಗೆ ಬರೋದು. 2 ಡೇಸ್ ಇಲ್ಲೇ ಇರ್ತೀನಿ. ನಿನ್ನೆ ನೀವೇ ಒಪ್ಪಿಗೆ ಕೊಟ್ಟಿದ್ರಿ, ಈಗ ಮಾತಿಗೆ ತಪ್ಪೋ ಹಾಗಿಲ್ಲ ಎಂದಳು. ಆಯ್ತಮ್ಮ ಸಾನು, ನೀನು ಇಲ್ಲೇ ಇರುವಂತೆ, ಒಂದು ಅರ್ಧ ಗಂಟೆ ಅಷ್ಟೇ, ಹೊರಗೋಗಿ ಬರೋಣ ಅಂತ ಹೇಳಿ ಎದ್ದು ಹೋದವನು ಸಾನ್ವಿನ ಹೀಗೆ ಹೊರಗಡೆ ಕರ್ಕೊಂಡು ಹೋಗಿ ಬರೋದಾಗಿ ತಿಳಿಸಿ ತಾನು ರಾತ್ರಿ ಇಲ್ಲೇ ಉಳಿತೀನಿ ಅಂತ ಹೇಳಿದವನು ತಯಾರಾಗಿ ಬಂದ ಸಾನ್ವಿ ಜೊತೆ ಹೊರಗಡೆ ಹೊರಟ. ಕೆಳಗೆ ಕಾರ್ ಪಾರ್ಕಿಂಗ್ ಜಾಗಕ್ಕೆ ಬಂದ ತಕ್ಷಣ, ಸೂರಿ, ನೀವು ಕಾರ್ನಲ್ಲಿ ಬಂದಿಲ್ವಾ, ಸೈಕಲ್ನಲ್ಲಿ ಬಂದಿರೋದಾ? ನನಗೆ ಸೈಕಲ್ ಅಂದರೆ ಎಷ್ಟು ಇಷ್ಟ ಗೊತ್ತಾ? ಈ ನಿಮ್ಮ ಸೈಕಲ್ನ ಓಡಿಸ್ಬೇಕು ಅಂತ ಎಷ್ಟು ಸಲ ಆಸೆ ಪಟ್ಟಿದ್ದೆ, ಆದರೆ ಅದು ಆಗೇ ಇರಲಿಲ್ಲ. ಈಗ ಈ ಸೈಕಲ್ನ ಓಡಿಸಬಹುದಾ? ತುಂಬ ಉತ್ಸಾಹದಲ್ಲಿ ಮಾತಾಡ್ತಾ ಇದ್ದ ಹುಡುಗಿಯನ್ನು ಕಂಡು, ನನಗೆ ಸೈಕಲ್ ಇಷ್ಟ ಅಂತ ನೀನು ಒಂದು ಮಾತು ಹೇಳಿದರೂ ಸಾಕಿತ್ತು, ನಿನಗೆ ಅಂತ ಒಂದು ಹೊಸ ಸೈಕಲ್ ಕೊಡಿಸ್ತಾ ಇದ್ದೆ. ಆಗ ಇಬ್ಬರು ಬೆಳಗ್ಗೆ ಒಟ್ಟಿಗೆ ಸೈಕ್ಲಿಂಗ್ ಹೋಗ್ಬೋದಾಗಿತ್ತು. ಹೋಗಲಿ ಬಿಡು, ಈಗಲೂ ಏನು ಕಾಲ ಮಿಂಚಿಲ್ಲ, ನೀನು ವಾಪಸ್ ಬರುವಷ್ಟರಲ್ಲಿ ಸೈಕಲ್ ಕೊಂಡ್ಕೊಂಡಿರ್ತೀನಿ. ಈಗ ನಾನು ಸೈಕಲ್ ಓಡಿಸ್ತೀನಿ, ನೀನು ಮುಂದೆ ಕೂತ್ಕೋ, ಇಬ್ಬರು ಹೋಗಿ ಪಾನಿಪುರಿ ತಿನ್ಕೊಂಡು ಬರೋಣ ಎಂದ. ಸೂರಿ, ನೀವು ನನ್ನ ಜೊತೆ ಸೈಕಲ್ನಲ್ಲಿ ಪಾನಿಪುರಿ ತಿನ್ನೋಕೆ ಬರ್ತೀರಾ? ನಿಜವಾಗ್ಲೂ ನನಗೆ ನಂಬಿಕೆನೇ ಬರ್ತಾ ಇಲ್ಲ ಎಂದಳು. ನೀನೀಗ ಖುಷಿನಲ್ಲಿ ಕಿರ್ಚೋದು ಬಿಟ್ಟು ನನ್ನ ಜೊತೆಗೆ ಬಂದರೆ ಪಾನಿಪುರಿ ಕೊಡಿಸ್ತೀನಿ,
ಬರ್ತೀಯಾ ಇಲ್ಲ ಹೀಗೆ ಕೋತಿ ಮರಿ ಥರ ಜಂಪ್ ಮಾಡ್ತಾ ಇಲ್ಲೇ ಇರ್ತೀಯಾ ಎಂದ. ಬರ್ತೀನಿ, ಆದರೆ ನನಗೆ ಬರೀ ಪಾನಿಪುರಿ ಅಲ್ಲ, ಅದಕ್ಕೆ ಮೊದಲು ಮಸಾಲೆ ಪುರಿ, ಬೇಲ್ಪುರಿ, ಆಲೂ ಪುರಿ ಎಂದಳು. ಆಯ್ತಮ್ಮ, ಎಲ್ಲ ಪುರಿನೂ ಕೊಡಿಸ್ತೀನಿ, ಬಾ ಕೂತ್ಕೊ ಮೊದಲು ಎಂದು ಅವಳನ್ನು ಮುಂದೆ ಕೂರಿಸ್ಕೊಂಡು ಸೈಕಲ್ ತುಳಿತಾ, ಸಾನು, ನಾನು ಚಿಕ್ಕ ಹುಡುಗ ಆಗಿದ್ದಾಗ ಹೀಗೆ ಕಣೆ, ಚಾಟ್ಸ್ ತಿನ್ನಬೇಕು ಅಂತ ಆಸೆ ಆಗೋದು. ನನ್ನ ಟೆನ್ನಿಸ್ ಕೋಚಿಂಗ್ ಮುಗಿಸ್ಕೊಂಡು ನನ್ನ ಫ್ರೆಂಡ್ಸ್ ಎಲ್ಲ ಚಾಟ್ಸ್ ತಿಂತಾಯಿದ್ರೆ ನಾನು ಮಾತ್ರ ಕಾರ್ ಹತ್ತಿ ತಕ್ಷಣ ಮನೆಗೆ ಹೋಗಬೇಕು, ಇಲ್ಲಾಂದರೆ ಆ ಡ್ರೈವರ್ ಅಪ್ಪನಿಗೆ ಚಾಡಿ ಹೇಳೋರು. ಮುಖ ಸಪ್ಪೆ ಮಾಡಿ ಮಾತನಾಡ್ತಾ ಇದ್ದ ಹುಡುಗನ ಗಲ್ಲಕ್ಕೆ ಪುಟ್ಟ ಮುತ್ತಿಟ್ಟ ಸಾನ್ವಿ, ಮಾವ ಅಷ್ಟೊಂದು ಸ್ಟ್ರಿಕ್ಟಾ? ಚಿಕ್ಕ ವಯಸ್ಸಿನಲ್ಲಿ ನೀವು ಅವರಿಗೆ ಹೆದರ್ತಾ ಇದ್ರಾ ಅಂತ ಕೇಳಿದ್ಲು. ಹ್ಞೂ ಸಾನು, ಅಪ್ಪ ಅಂದರೆ ಸ್ವಲ್ಪ ಭಯ ಬೀಳ್ತಾ ಇದ್ದೆ, ಆದರೆ ಅದು ಈಗ ಅಪ್ಪ ನನ್ನ ಫ್ರೆಂಡ್ ಥರ ಇದ್ದಾರೆ. ನಿನ್ನ ನೋಡಿದ್ರೆ ಮಾತ್ರ ಯಾಕೋ ಸ್ವಲ್ಪ ಕೋಪ ಮಾಡ್ಕೋತಾರೆ, ಬಟ್ ನೀನೀಗ ಅವ್ರ ಸೋದರ ಸೊಸೆ ಅಂತ ಗೊತ್ತಾದಾಗಿಂದ ಅವರು ಬದಲಾಗ್ತಾ ಇದ್ದಾರೆ. ಸೂರಜ್ ಮಾತು ಕೇಳಿ ವಿಷಾದದ ನಗೆ ಬೀರಿದ ಸಾನ್ವಿ, ಹ್ಞೂ ಸೂರಿ, ಮಾವ ತುಂಬ ಬದಲಾಗಿದ್ದಾರೆ, ಆದರೆ ಈ ವಿಷಯ ಆಮೇಲೆ ಮಾತಾಡೋಣ ಪ್ಲೀಸ್, ಈಗ ಚಾಟ್ಸ್ ತಿನ್ನೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಎಂದು ಹೇಳಿದವಳು ಚಾಟ್ಸ್ ಗಾಡಿ ಕಾಣಿಸ್ತಾ ಇದ್ದಂಗೆ, ಅಲ್ಲಿ ಸುರಿ, ಅಲ್ಲಿ ಸೈಕಲ್ ನಿಲ್ಲಿಸಿ ಅಂತ ಕಿರುಚ್ತಾ ಸೈಕಲ್ನಿಂದ ಇಳಿದು ಚಾಟ್ಸ್ ಗಾಡಿಯ ಬಳಿ ಓಡಿ ಹೋಗಿ, ಅರುಣಣ್ಣ ಚೆನ್ನಾಗಿದ್ದೀರಾ ಅಂತ ಮಾತಾಡಿಸಿದ್ಲು. ಅರೆ ಸಾನ್ವಿ, ಹೇಗಿದ್ದೀಯಾ? ಏನಮ್ಮ, 2 ತಿಂಗಳು ಮೇಲಾಯಿತು, ನಮ್ಮ ಅಂಗಡಿ ಕಡೆ ಬರಲೇ ಇಲ್ಲ ಎಂದರು. ಹ್ಞೂ ಅಣ್ಣ, ನನಗೆ ದಿಢೀರಂತ ಮದುವೆ ಆಗೋಯ್ತು, ಅದಕ್ಕೆ ಚಾಟ್ಸ್ ತಿನ್ನೋಕ್ಕೆ ಬರೋದಕ್ಕೆ ಆಗಲಿಲ್ಲ. ಆದರೆ ಇವತ್ತು ನೋಡಿ ನನ್ನ ಗಂಡನ್ನ ಕರ್ಕೊಂಡು ಬಂದಿದ್ದೀನಿ, ಇವರೇ ನನ್ನ ಗಂಡ ಸೂರಜ್ ಎಂದಳು. ಅರೆ ಸೂರಜ್ ಸರ್, ನೀವು ಬಿಲ್ಡರ್ ಅಲ್ವಾ? ನಿಮ್ಮ ಬಗ್ಗೆ ಪೇಪರ್ನಲ್ಲಿ ತುಂಬ ಆರ್ಟಿಕಲ್ಸ್ ಓದಿದ್ದೀನಿ. ಸಾನ್ವಿ, ಇವರು ನಿನ್ನ ಗಂಡನಾ? ಅದು ಹೇಗಮ್ಮ ಇಷ್ಟು ದೊಡ್ಡ ಭಿಕ್ಷಾಟ್ನ ಮದುವೆ ಆದೆ ನೀನು ಎಂದರು. ಅಣ್ಣ, ಇವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಇರಬಹುದು, ಆದರೆ ನನಗೆ ನನ್ನ ಸೋದರ ಮಾವನ ಮಗ ಗೊತ್ತಾ? ಖುಷಿಯಲ್ಲಿ ತಮ್ಮ ಸಂಬಂಧದ ಬಗ್ಗೆ ಮಾತನಾಡಿದ ಹುಡುಗಿಯನ್ನು ಕಂಡು ಗೊಂದಲಗೊಂಡ ಸೂರಜ್. ಸತ್ಯ ತಿಳ್ಕೊಂಡು ಮರಗ್ತಾ ಇದ್ದಾಳೆ ಅಂತ ಅಂದರೆ ಇಷ್ಟು ಖುಷಿನಲ್ಲಿ ಸತ್ಯ ಹೇಳ್ಕೊಂಡು ಓಡಾಡ್ತಾ ಇದ್ದಾಳಲ್ಲ. ಸದ್ಯ ಇವಳು ಮನಸ್ಸಿನಲ್ಲಿ ಯಾವುದೇ ಬೇಸರ ಇಲ್ವಲ್ಲ, ಅಷ್ಟೇ ಸಾಕು ಎಂದು ಯೋಚಿಸಿ ಅವಳು ಸೂರಜ್ ಕೈಗಿಟ್ಟ ಚಾಟ್ಸ್ ತಿಂದಿದ್ದೇ ತಡ. ಸಾನು, ಖಾರ ಕಣೆ, ಇದೇನೇ ಇಷ್ಟೊಂದು ಖಾರ ಹಾಕ್ಸಿದೀಯಾ ಅಂತ ಕೇಳ್ದ. ಬಾಯಿ ಉರಿತಾ ಇದೆ ಅಂತ ಒದ್ದಾಡ್ತಾ ಇದ್ದ ಸೂರಜ್ನನ್ನು ಕಂಡು ನಕ್ಕವಳು, ನೀವು ಅಮೂಲ್ ಬೇಬಿ ಅಂತ ನಾನು ಮರ್ತೇ ಬಿಟ್ಟಿದ್ದೆ ಸೂರಿ, ಒಳ್ಳೆ ಕತೆ ನಿಮ್ಮದು. ಈಗ ಅರ್ಥ ಆಯಿತು ಮಾವ ಯಾಕೆ ನಿಮಗೆ ಚಾಟ್ಸ್ ತಿನ್ನೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ. ಈಗಲೇ ಹೀಗೆ ಒದ್ದಾಡ್ತಾ ಇದ್ದೀರಾ, ಇನ್ನು ಆಗ ಸ್ಕೂಲ್ ಹುಡುಗ ಆಗಿದ್ದಾಗ ಇನ್ನೆಷ್ಟು ಒದ್ದಾಡ್ತಾ ಇದ್ರೋ ಎಂದು ನಗುತ್ತಾ ಸ್ವೀಟ್ ಪಾನಿನ ಸೂರಜ್ಗೆ ಕುಡಿಸಿ ತಾನು ಖಾರವಾಗೇ ಚಾಟ್ಸ್ ತಿಂದವಳು ಸೂರಜ್ ಜೊತೆಗೆ ಮನೆಗೆ ಹಿಂದಿರುಗಿ ಬಂದಳು. ರಾತ್ರಿ ಅವನು ಅಲ್ಲೇ ಉಳ್ಕೋತೀನಿ ಅಂದಾಗ ಮೊದಲಿಗೆ ನೀವು ಮನೆಗೆ ವಾಪಸ್ ಹೋಗಿ ಅಂತ ಹಠ ಮಾಡಿದವಳು ನಂತರ ಅವನ ಕೋರಿಕೆಗೆ ಬೇಡ ಅನ್ನೋಕ್ಕಾಗದೆ ಒಪ್ಪಿಗೆ ಕೊಟ್ಲು. ರಾತ್ರಿಯ ಊಟ ಮುಗಿಸಿ ಗೆಸ್ಟ್ ರೂಮ್ನಲ್ಲಿ ಮಲಗಿದ್ದವನಿಗೆ ಹಾಲು ಬಿಸಿ ಮಾಡಿ ತಗೊಂಡು ಹೋದವಳು, ನೀವು ನನ್ನ ಫಸ್ಟ್ ಕಸಿನ್ ಅಂತ ಗೊತ್ತಾದಾಗ ಖುಷಿ ಆಯಿತು ಸೂರಿ, ನನಗೆ ಬೇಜಾರಾಗಿದ್ದು ಒಂದೇ ವಿಷಯಕ್ಕೆ, ಈ ನನ್ನ ಅಪ್ಪ ನನ್ನ ಸ್ವಂತ ಅಪ್ಪ ಅಮ್ಮ ಅಲ್ಲ ಅಷ್ಟೇ. ಈಗ ಮಲಗಿ, ಈ ನಿಮ್ಮ ತಲೆಯಲ್ಲಿ ಏನೇನೋ ಯೋಚನೆ ತುಂಬ್ಕೋಬೇಡಿ ಎಂದು ಹಾಲು ಅವನ ಕೈಗಿಟ್ಟು ಅವನ ಪಕ್ಕ ಮಲಗಿದ ಹುಡುಗಿಯ ಕಡೆ ಬಾಗಿ ಅವಳ ಹಣೆಗೆ ಮುತ್ತಿಟ್ಟವನು, ನನ್ನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ನಿನಗೆ ಗೊತ್ತಾಗೋಯ್ತಾ ಎಂದ. ಹ್ಞೂ, ಮತ್ತೆ ಈ ಲೈಟ್ ಕಂಬದ ಮನಸ್ಸಿನಲ್ಲಿ ಏನೇ ಇದ್ರೂ ನನಗೆ ಗೊತ್ತಾಗತ್ತೆ ಎಂದು ಹೇಳುತ್ತಾ ಮುದ್ದಾಗಿ ನಕ್ಕ ಹುಡುಗಿಯ ಅಂದಕ್ಕೆ ಸೋತು ಅವಳಿಗೆ ಮುತ್ತಿಡುತ್ತಾ ಅವಳ ತುಟಿ ಬಂಧಿಸಿದ್ದ ಸೂರಜ್. ಅವಳನ್ನು ಗಟ್ಟಿಯಾಗಿ ಅಪ್ಪಲು ಅವನ ಅಪ್ಪುಗೆಯ ಶಾಖಕ್ಕೆ ಕರಗುತ್ತಾ ಹೋದ ಹುಡುಗಿ ಅವನ ನವಿರಾದ ಸ್ಪರ್ಶಕ್ಕೆ ಸ್ಪಂದಿಸುತ್ತಾ ಅವನಲ್ಲಿ ಒಂದಾಗಿದ್ಲು. ಮಿಲನದ ನಂತರ ಐ ಲವ್ ಯು ಸೋ ಮಚ್ ಸೂರಿ ಎಂದು ಅವನ ಎದೆಗೊರಗಿ ಮಲಗಿದ್ರೆ ಅವಳ ತಲೆ ನೇವರಿಸ್ತಾ, ನೀನು ನನ್ನ ಹತ್ರ ಯಾವ ವಿಷಯನೂ ಮುಚ್ಚಿಡಲ್ಲ ಅಂದ್ಕೊಂಡಿದ್ದೆ ಸಾನು, ಆದರೆ ನೀನು ಗುಟ್ ಮಾಡೋದು ಕಲ್ತ್ಬಿಟ್ಟೆ ಅಲ್ವಾ? ಇವತ್ತು ಸಂಜೆ ಯಾವುದೋ ವಿಚಾರಕ್ಕೆ CCTV ಫುಟೇಜ್ ನೋಡುವಾಗ ಸ್ವಿಮ್ಮಿಂಗ್ ಪೂಲ್ ಹತ್ರ ಅಪ್ಪ ನಿನ್ನ ಕೆನ್ನೆಗೆ 2 ಸಲ ಹೊಡೆದದ್ದು ಕಂಡು ನನಗೆ ಎಂಥ ಕೋಪ ಬಂತು. ಅದಾದಮೇಲೆ ನೀರಜ್ ಸಹ ನಿನ್ನ ಜೊತೆಗೆ ಅದೇನೋ ಮಾತಾಡ್ದ, ಅದ್ಯಾವುದನ್ನು ನೀನು ನನ್ನ ಹತ್ರ ಹೇಳ್ಕೊಳ್ಳೇ ಇಲ್ಲ. ಯಾಕೋ ನೀನು ಹೀಗೆ? ಅಪ್ಪ ಚೇಂಜ್ ಆಗ್ತಾ ಇದ್ದಾರೆ ಅಂದರೆ ಹ್ಞೂ ಅಂದ್ಬಿಡೋದಾ? ಸತ್ಯ ಏನು ಅಂತ ಹೇಳಬೇಕು ಅಂತ ಅನ್ನಿಸ್ತಾ ಇಲ್ವಾ? ಸರಿ ಬಿಡು, ನಿನಗೆ ಹೇಳಬೇಕು ಅಂತ ಅನ್ನಿಸ್ದಾಗೆ ಹೇಳುವಂತೆ. ಹಾಗೆ ನಿನಗೆ ನಿನ್ನ ಅಮ್ಮನ ಜೊತೆಗೆ ಎಷ್ಟು ದಿನ ಇರಬೇಕು ಅಂತ ಅನಿಸುತ್ತೋ ಅಷ್ಟು ದಿನ ಇದ್ಬಾ, ಹೀಗಾದರೂ ನಿನ್ನ ಮನಸ್ಸಿಗೆ ಖುಷಿ ಸಿಗಲಿ ಎಂದು ತನ್ನಷ್ಟಕ್ಕೆ ಮಾತನಾಡಿಕೊಂಡು ಅವಳನ್ನು ಇನ್ನಷ್ಟು ಗಟ್ಟಿಯಾಗಿ ಅಪ್ಪಿ ಮಲಗಿದ. ಬೆಳಗ್ಗೆದ್ದು ತಯಾರಾಗಿ ಇಬ್ಬರು ಆಫೀಸ್ಗೆ ಹೊರಟಾಗ, ಅತ್ತೆ, ಸಾನ್ವಿಗೆ ನಿಮ್ಮ ಜೊತೆಗೆ ಸ್ವಲ್ಪ ದಿನ ಇರಬೇಕು ಅಂತ ಆಸೆ ಆಗಿದೆ, ಅವಳು ಇಲ್ಲೇ ಇದ್ದರೆ ನಿಮಗೇನು ತೊಂದರೆ ಇಲ್ಲ ತಾನೇ
ಎಂದವನು ಸಾನ್ವಿಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಅಮ್ಮನ ಮನೆಯಲ್ಲಿ ಅವ್ರ ಜೊತೆ ಇದ್ಬಾ, ತಾನು ಆಗಾಗ ಬಂದು ಹೋಗ್ತೀನಿ ಅಂತ ಹೇಳಿದವನ ಮಾತಿಗೆ ಖುಷಿಪಟ್ಟು ಥ್ಯಾಂಕ್ ಯು ಸೂರಿ ಅಂತ ಅವನನ್ನು ಬಿಗಿದಪ್ಪಿ ನಂತರ ಅವನ ಜೊತೆಗೆ ಆಫೀಸ್ಗೆ ಹೊರಟ್ಲು. 1-2 ದಿನ ಅಂತ ಮೊದಲಿಗೆ ಹೇಳಿದವಳು ನಂತರ ಇನ್ನೊಂದು ದಿನ ಅಂತ ಹೇಳ್ತಾ ಸುಮಾರು 20 ದಿನ ಅಮ್ಮನ ಮನೆಯಲ್ಲೇ ಉಳ್ಕೊಂಡ್ಳು. ಆಗಾಗ ಸೂರಜ್ ಸಹ ಬಂದು ಸಾನ್ವಿ ಜೊತೆಗೆ ಇದ್ದು ಹೋಗ್ತಾ ಇದ್ದ. ಅದಲ್ಲದೆ ಈ 20 ದಿನದಲ್ಲಿ ಅವಳ ಅಜ್ಜಿ ಹಾಗೂ ಅತ್ತೆ ಸಹ 1-2 ಬಾರಿ ಬಂದು ಹೋಗಿದ್ರು. ಆದರೆ ಸೊಸೆ ಹೀಗೆ ತವರಿಗೆ ಹೋಗಿ ಕೂತಿರೋದ್ರಿಂದ ತಮ್ಮ ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಪಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಅಂತ ದೇವರಾಜ್ ಅವಳ ಮೇಲೆ ಕೋಪ ಮಾಡಿಕೊಂಡಿದ್ರೆ, ಸಾನ್ವಿಗೆ ಗೊತ್ತಾಗಿರುವ ಸತ್ಯ ಅವಳು ಇನ್ಯಾರ್ಯಾರಿಗೆ ಹೇಳಿರಬಹುದು ಅನ್ನೋ ಆತಂಕ ನೀರಜ್ಗೆ ಕಾಡ್ತಾ ಇತ್ತು. ಆದರೆ ತನ್ನ ಪಾಡಿಗೆ ತಾನು ಖುಷಿಯಾಗಿ ತವರಿನಲ್ಲಿ ಇದ್ದು ಈಗ ಮತ್ತೆ ಗಂಡನ ಮನೆಗೆ ಹಿಂದಿರುಗಿದ ಹುಡುಗಿ ಬರುತ್ತಲೇ ಮಾವನನ್ನು ಕಾಡಿಸೋದಕ್ಕೆ ಶುರು ಮಾಡಿದ್ಲು. ಮಾವ, ವಸುಧಾ ಯಾರು? ಮಾವನಲ್ಲಿ 1,00,000 ಸಲ ಈ ಪ್ರಶ್ನೆ ಕೇಳಿದ್ಲು. ಮೊದಲಿಗೆ ಈ ಪ್ರಶ್ನೆ ಕಿವಿಗೆ ಬೀಳ್ತಾ ಇದ್ದ ಹಾಗೆ ರೇಗ್ತಾ ಇದ್ದ ದೇವರಾಜ್ಗೆ ಸೂರಜ್ಗೆ ಚಾಡಿ ಹೇಳ್ತೀನಿ ಅಂತ ಹೆದರಿಸ್ತಾ ಇದ್ದ ಹುಡುಗಿ ಭಯಕ್ಕೆ ಈಗ ಸ್ವಲ್ಪ ಮೆತ್ತಗಾಗಿ, ಕೈ ಮುಗಿತೀನಿ ಸಾನ್ವಿ, ಅದೊಂದು ಪ್ರಶ್ನೆ ಕೇಳಬೇಡ, ನೀನೇನಿದ್ರು ಆ ಪ್ರಾಪರ್ಟಿ ಪೇಪರ್ಸ್ಗೆ ಸೈನ್ ಮಾಡು ಅಂತ ಮೊದಲಿನ ಹಾಗೆ ಅಧಿಕಾರದ ವಾಣಿಯಲ್ಲಿ ಕೇಳದೆ ಕೋರಿಕೆ ಒಡ್ತಾ ಇದ್ರು. ಇನ್ನು ನೀರಜ್ ತನ್ನ ಓದಿನ ನೆಪ ಹೊಡ್ಡಿ ಜರ್ಮನಿಗೆ ವಾಪಸ್ ಹೊರಟು ಹೋಗಿದ್ದ. ಯುವರಾಜ್ಗೆ ತಡವಾಗಿಯೇ ಆದರೂ ವಿಷಯ ತಿಳಿದ ತಕ್ಷಣ ಮನೆಗೆ ಬಂದು ತನ್ನ ಪುಟ್ಟ ತಂಗಿಯಂತಿರುವ ಹುಡುಗಿ ತನ್ನ ಕಸಿನ್ ಅನ್ನೋದನ್ನು ಅರಿತ ಖುಷಿಯಲ್ಲಿ ಅವಳಿಗಾಗಿ ಉಡುಗೊರೆ ತಂದುಕೊಟ್ಟಿದ್ದ. ಹೀಗೆ ಒಂದಿಬ್ಬರ ದ್ವೇಷ, ಅಸೂಯೆ ಬಿಟ್ಟರೆ ಮನೆಯವರೆಲ್ಲರ ಪ್ರೀತಿ ಮಮತೆಯ ಸಾಗರದಲ್ಲಿ ಮಿಂದೇಳ್ತಾ ಇದ್ಲು ಸಾನ್ವಿ. ಹೀಗೆ ಸುಮಾರು 1 ತಿಂಗಳು ಸರಿದು ಹೋಯಿತು. ಸೂರಜ್, ಅಪ್ಪನ ಬಗ್ಗೆ ಏನಾದರೂ ಗೊತ್ತಾಯ್ತಾ ಎಂದಳು. ಇಲ್ಲ ಕಣೋ ಸಾನು, ಗೊತ್ತಾದರೆ ನಿನ್ಗೆ ಹೇಳದೇ ಇರ್ತಿದ್ನಾ ಎಂದು ಸೂರಜ್ ಕನ್ನಡಿ ಮುಂದೆ ನಿಂತು ಟೈ ಕಟ್ಕೊಳ್ತಿದ್ರೆ ಅವನ ವೇಸ್ಟ್ ಕೋಟ್ ಹಿಡಿದು ನಿಂತಿದ್ದ ಹುಡುಗಿ ತಲೆ ಸುತ್ತು ಬಂದಂತಾಗಿ ಹಾಗೆ ಕೆಳಗಡೆ ಬೀಳಲು ಹೋದವಳನ್ನು ಕನ್ನಡಿಯಲ್ಲಿ ಕಂಡು ತಕ್ಷಣ ಹಿಂದೆ ತಿರುಗಿ ಅವಳನ್ನು ಬೀಳದಂತೆ ಹಿಡಿದು ಅವಳನ್ನು ತನ್ನ ತೋಳಿನಲ್ಲಿ ಎತ್ಕೊಂಡು ಹಾಸಿಗೆ ಮೇಲೆ ಮಲಗಿಸಿ ತಕ್ಷಣ ಡಾಕ್ಟರ್ಗೆ ಫೋನ್ ಮಾಡಿದ್ದ ಸೂರಜ್. ಅಮ್ಮ, ಸ್ವಲ್ಪ ಬರ್ತೀಯ ಬೇಗ? ಕೋಪದಲ್ಲಿ ಅಮ್ಮನ್ನ ಕರೀತಾ, ಸಾನು ಹೇಳಮ್ಮ ಪ್ಲೀಸ್, ಹೀಗೆಲ್ಲ ನನ್ನ ಎದುರಿಸ್ಬೇಡ ಅಂತ ಅವಳ ಅಂಗೈನ ಉಜ್ತಾ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ದ ಹುಡುಗನ ರೂಮಿಗೆ ಅಜ್ಜಿ ಅಮ್ಮ ಇಬ್ಬರು ಓಡೋಡ್ ಬಂದರು. ಏನಾಯಿತೋ ಕಂದಂಗೆ? ಗೊತ್ತಿಲ್ಲ ಅಜ್ಜಿ, ಚೆನ್ನಾಗೇ ಇದ್ಲು. ಬೆಳಗ್ಗೆ ನನ್ನ ಜೊತೆಗೆ ಸೈಕ್ಲಿಂಗ್ ಬರಲ್ಲ, ಸುಸ್ತಾಗ್ತಾ ಇದೆ ಅಂದ್ಲು. ಆಮೇಲೆ ಆಫೀಸಿಗೆ ರೆಡಿ ಆಗ್ತಾಯಿದ್ರೆ ತಲೆ ಸುತ್ತ ಬಂದು ಬಿದ್ದುಬಿಟ್ಲು ಎಂದ. ಸಾನ್ವಿಗೆ ಏನಾಗಿರಬಹುದು ಅನ್ನೋ ಸಣ್ಣ ಅನುಮಾನ ಅಜ್ಜಿಗೆ ಬಂದರೂ ಡಾಕ್ಟರ್ ಬಂದು ವಿಷಯ ತಿಳಿಸ್ಲಿ ಅಂತ ಸುಮ್ಮನೆ ಆದರು. ಇವನು ಆತಂಕದಲ್ಲಿ ಇದ್ದರೆ ಅಜ್ಜಿ ನಗ್ತಾ ಇರೋದನ್ನು ಕಂಡು, ಏನಜ್ಜಿ ಹೀಗೆ ನಗ್ತಾ ಇದೆಯಾ? ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಬೇಡವಾ? ಇಲ್ಲಿ ನನ್ನ ಹೆಂಡತಿಗೆ ಹುಷಾರಿಲ್ಲ, ನೀನು ನೋಡಿದ್ರೆ ಹೀಗೆ. ಅಮ್ಮ, ನೀನು ಸಹ ಅಜ್ಜಿಯಾಗಿ ಆಡ್ತಾ ಇದೆಯಲ್ಲ, ಅದು ಹೇಗಮ್ಮ ಇಷ್ಟು ಆರಾಮಾಗಿದೆಯಾ? ನಿಮಗೆಲ್ಲ ನನ್ನ ಸಾನು ಮೇಲೆ ಪ್ರೀತಿನೇ ಇಲ್ಲ. ಒಂದೇ ಸಮನೆ ರೇಗ್ತಾ ಇದ್ದ ತಮ್ಮ ಮೊಮ್ಮಗನ ಕಿವಿ ಹಿಂಡಿದ ಅಜ್ಜಿ, ನೀನು ಮಾಡೋದೆಲ್ಲ ಮಾಡಿ ಈಗ ನಮ್ಮನ್ನು ರೇಗಿದ್ರೆ ಹೇಗಪ್ಪ ರಾಜ ಎಂದರು. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.